ದೇವರು ಎಲ್ಲೋ ಇಲ್ಲ, ನಮ್ಮ ಹೃದಯದೊಳಗೆ ಭಗವಂತ, ನಮ್ಮ ಒಳಗೆ ಕೂತಿದ್ದಾನೆ ಭಗವಂತ. ದೇವ್ರ ಮಹಿಮೆ ಬಗ್ಗೆ ಅಲ್ಲಿ ಒಂದು ಶ್ಲೋಕ ಕೇಳಬೇಕು, ಎಷ್ಟು ಸುಂದರ ಶ್ಲೋಕ ಅದು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್. ಸಮುದ್ರವನ್ನು ನೋಡಿದವನು ಸಮುದ್ರ ಅನ್ನಬೇಕು, ಕೇಳಿದವನು ಸಮುದ್ರ ಅನ್ನಬೇಕು, ತಿಳ್ಕೊಂಡವನು ಸಮುದ್ರ ಅನ್ನಬೇಕು. ದೇವ್ರ ಬಗ್ಗೆ ಯಾರೇ ಹೇಳಲಿ ಆಶ್ಚರ್ಯ ಆಶ್ಚರ್ಯ ಅಂತಲೇ ಹೇಳಬೇಕು. ದೇವ್ರ ಬಗ್ಗೆ ಯಾರೇ ಕೇಳಲಿ ಆಶ್ಚರ್ಯ ಅಂತಲೇ ಹೇಳಬೇಕು. ದೇವರೊಂದು ಆಶ್ಚರ್ಯ ಅಂದರೆ ಪರಮಾಶ್ಚರ್ಯ. 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲ, ಓನ್ಲಿ ಒನ್ ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್ ಅಂದರೆ ಭಗವಂತ ಅಂತ ಹೇಳ್ತಾರೆ. ಏನು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಸಕಲ ದೋಷ ದೂರ. ಒಂದು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದು ಯಾರೂ ಇಲ್ಲ, ಬೇರೆ ಅವನೊಬ್ಬನೇ ಇದ್ದಾನೆ, ಅದಕ್ಕೆ ಅವನು ಆಶ್ಚರ್ಯ. ಈ ದೇವ್ರ ಬಗ್ಗೆ ನಮ್ಮ ದೇವ್ರ ಬಗ್ಗೆ ನಮಗೆ ಆಶ್ಚರ್ಯ ಪಡೋದಿಲ್ಲ. ನಾವು ಗೊತ್ತೇ ಇದ್ದಿರ್ತಾರೆ ಆಶ್ಚರ್ಯ ಪಡಲಿಕ್ಕೆ. ಕಣ್ಣು ಕುರುಡನಿಗೆ ಹೇಗೆ ಸೂರ್ಯನೇ ಕಾಣೋದಿಲ್ವೋ, ಇವತ್ತು ಚಿಂತನೆ ಇಲ್ಲದವರಿಗೆ ಭಗವಂತ ಅರ್ಥವೇ ಆಗೋದಿಲ್ಲ.